ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿ ವತಿಯಿಂದ ಸಿಂಧನೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು. ಉದ್ಯೋಗ ಖಾತ್ರಿಯಲ್ಲಿ ಫೋಟೋ ತೆಗೆಯುವುದು ಕೈಬಿಟ್ಟು ವಾಸ್ತವ ರೀತಿಯಲ್ಲಿ ನೀತಿಯನ್ನ ರೂಪಿಸಿ ಕೆಲಸ ತೆಗೆದುಕೊಳ್ಳಬೇಕು. ಕಾಯಕ ಬಂಧುಗಳಿಗೆ ಕಾರ್ಡ್ ವಿತರಿಸಿ ಮತ್ತು ಪ್ರೋತ್ಸಾಹ ಹಣ ಜಾರಿ ಮಾಡಬೇಕು. ವರ್ಷದಲ್ಲಿ 200 ದಿನ ಸಂಪೂರ್ಣ ಕೆಲಸ ಕೊಟ್ಟು ಸಂಪೂರ್ಣ ಕೂಲಿ ಅಂದ್ರೆ 600 ರೂಪಾಯಿ ಕೊಡಬೇಕು. ಜಾಬ್ ಕಾರ್ಡ್ಗಳಲ್ಲಿ 2 ಸದಸ್ಯರು ಇದ್ರೆ ಅವರನ್ನ ಗುರುತಿಸಿ 100 ದಿನಗಳ ಕೆಲಸ ಕೊಡಬೇಕು. ಸವಳಿ ಭೂಮಿಗೆ ಮಣ್ಣು ಎರಿಸುವುದು ಮುಂದಾಗಬೇಕು. ಜೊತೆಗೆ ಗ್ರಾಮ ಸಭೆಗಳನ್ನ ಬೇಕಾಬಿಟ್ಟಿ ಎನ್ನುವ ರೀತಿಯಲ್ಲಿ ನಡೆಯುತ್ತಿವೆ. ಈ ನಡೆಯನ್ನ ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಗ್ರಾಮ ಸಭೆಯಲ್ಲಿ ಯೋಜನೆಗಳನ್ನ ತಯಾರಿಸಬೇಕು. ಸಾಲಗುಂದ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರನ್ನ ನೇಮಕ ಮಾಡಿ ಸ್ಥಳದಲ್ಲಿ ಸ್ಥಿರವಾಗಿ ಉಳಿಯುವಂತೆ ಮಾಡಬೇಕು. ಕಲ್ಲೂರು ಗ್ರಾಮದ ಸಾರ್ವಜನಿಕರ ಸ್ಮಶಾನಕ್ಕೆ ಹೋಗಲು ರಸ್ತೆಯನ್ನ ನಿರ್ಮಿಸಬೇಕು ಹಾಗೂ ಬೂತಲದಿನ್ನಿ ಕ್ಯಾಂಪ್ನಲ್ಲಿ ಸಿಸಿ ರಸ್ತೆ ನಿರ್ಮಿಸಬೇಕು ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಮಿತಿಯ ತಾಲೂಕು ಅಧ್ಯಕ್ಷ ಎಚ್ ವಿರೂಪಾಕ್ಷಗೌಡ, ಬಸವಂತರಾಯಗೌಡ ಕಲ್ಲೂರು, ನರಸಣ್ಣ ನಾಯಕ ದೇವದುರ್ಗ, ಶಶಿಕಲಾ ಪಾಟೀಲ್, ಯಂಕಪ್ಪ ಕೆಂಗಲ್, ಅದನಗೌಡ ಕಲ್ಲೂರು, ಗೋಪಾಲಕೃಷ್ಣ, ಯಂಕೋಬ ಕಲ್ಲೂರು, ವರಲಕ್ಷ್ಮಿ, ಶಶಿಕಲಾ, ಬೂತಲದಿನ್ನಿ, ರೇಣುಕಮ್ಮ, ನಾಗಮ್ಮ, ದೇವಮ್ಮ, ನಾಗರತ್ನ ಸೇರಿದಂತೆ ಅನೇಕ ಬೂತಲದಿನ್ನಿ, ಕಲ್ಲೂರು, ಮುಳ್ಳೂರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ಸೈಯದ್ ಸಿಂಧನೂರು. ಆ ಸೂರ ಧೀರ ಕೆಲಸ ಮಾಡೋದಂದ್ರೆ ಇದು ಒಂದೇ ಏನಂದ್ರ 370 ರೂಪಾಯಿ ಕೂಲಿ ಕೊಡಗಲ್ಲ, ಯಾವ್ದು ಕೊಡಗಲ್ಲ, ನೀವು ಕೆಲಸ ಮಾಡಗಲ್ಲ. ಅದೊಂದು ಮತ್ತೆ ನಮ್ಮ ವಜೆ ಹೊರಿಸ್ತಾರ. ಇನ್ನು ಒಂದು ಏನ್ ಹೇಳ್ತೀವಿ ಅಂದ್ರೆ ಇತ್ತೀಚೆಗೆ ಮಾಡ್ಯಾರ, 1 ವರ್ಷ 1.5 ವರ್ಷ ಆಯ್ತು, ಫೋಟೋಗಳು ತೆಗಿತಾರಂತ, ಫೋಟೋಗಳು GPS ಫೋಟೋಗಳು ತೆಗಿತಾರಂತ, ಮುಂಜಾನೆ ಫೋಟೋ ತೆಗಿತಾರಂತ. ಅದ್ರಾಗ 5 ಮಂದಿ ಗುಂಪಾಗಿ ನಾವು ಫೋಟೋ ತೆಗಿಸ್ಕೊಂಡ್ರೆ ಮಧ್ಯಾಹ್ನ ಮತ್ತೊಂದು ಫೋಟೋ ತೆಗಿತಾರಂತ. ಬಟ್ 5 ಮಂದಿ 8 ಮಂದಿ ಏನಾದ್ರೂ ಮುಂಜಾನೆ ಫೋಟೋ ತೆಗಿಸ್ಕೊಂಡಿದ್ರೆ ಅದ್ರ ಮಧ್ಯಾಹ್ನದಾಗ ಅದ್ರಾಗ ಯಾರೋ ಒಬ್ರು ಕ್ಯಾನ್ಸಲ್ ಮಾಡಿದ್ರ ಕಂಪ್ಲೀಟ್ ಆ ಆಳುಗಳು 0 ಅಂತ, ರೊಕ್ಕ ಕೊಡಗಲ್ಲಂತ. ಇಂಥದ್ರ ಬಲು ಸೂರ್ಯವರು, ಇಂಥದ್ರಾಗ ಬಲು ಸೂರ್ಯರು ಯಾರು? ಸರ್ಕಾರ, ಮೊದಲು ಸರ್ಕಾರ, ಆಮೇಲೆ ಅಧಿಕಾರಿಗಳು. ಈ ತರ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಮತ್ತು ಪುರುಷರು ಇಂಥ ಸಮಸ್ಯೆಗಳನ್ನು ಗುರುತು ಮಾಡಿಕೊಂಡು ಇವತ್ತು ತಾಲೂಕು ಸಮಿತಿ ರೈತ ಸಂಘದ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟ ರೂಪಿಸಿಕೊಂಡಿವಿ. ಅದಕ್ಕೆ ನಾವು ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರು ಹಳ್ಳಿಯಾಗ ಇರ್ಬೇಕಂತ ಸರ್ಕಾರ ಹೇಳ್ತೈತಿ. ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರು ಹಳ್ಳಿಯಾಗ ಇರ್ಬೇಕಂತ ಹೇಳಿದ್ರೆ ಹಳ್ಳಿ ಒಳಗ ಆಸ್ಪತ್ರೆ ಕಟ್ಸಂದ್ರೆ ಕಟ್ಸಕ್ ತಯಾರಿಲ್ಲ. ನೋಡ್ರಿ, ನಮ್ಮ ಸಿನ್ನೂರಾಗ ಒಂದು 200 300 ಆಸ್ಪತ್ರೆ ಇದಾವ. ಯಾವ ಆಸ್ಪತ್ರೆಗೇನು ಹೋಗ್ರಿ, ರೊಕ್ಕಿಲ್ದ ಆಸ್ಪತ್ರೆಗೆ ಹೋಗಕ್ ಯಾರು ರೊಕ್ಕಿಲ್ದ ಆಸ್ಪತ್ರೆಗೆ ಹೋಗಕ್ ಆಗಂಗಿಲ್ಲ ಯಾರಿಗೂ. ಒಂದೇ ಒಂದು ಸರ್ಕಾರಿ ಆಸ್ಪತ್ರೆ ಐತೆ. ಸರ್ಕಾರ ಆಸ್ಪತ್ರೆ ಯಾರು ಇವ್ರಿ ಕೂತಿವಲ್ರಿ, ಯಾರು ಒಂದು ಇಷ್ಟು ಮಂದಿ ಒಂದು 5-6 ಮಂದಿ ಓದ್ತಿರ್ಬೋದು ಅಷ್ಟು. ನಾವು ಸರ್ಕಾರ ಆಸ್ಪತ್ರೆ ಕೆಲವೊಬ್ಬರಿಗೆ ತಾಲೂಕಿನಾಗ ಎಲ್ಲೈತೆ ಎಂಬುದನ್ನು ಗೊತ್ತಿಲ್ಲ. ಸರ್ಕಾರ ಆಸ್ಪತ್ರೆಯನ್ನ ಮುಚ್ಚುವಂತ ಹುನ್ನಾರ ಮಾಡಕತ್ತಾರ. ಸರ್ಕಾರ ಆಸ್ಪತ್ರೆಯಲ್ಲಿ ಸರಿಯಾದಂತ ವ್ಯವಸ್ಥೆ ಕೂಡ ಇಲ್ಲ. ಆದ್ರಿಂದ ನಾವೀಗ ಕೇಳೋದು ಏನಂತ ಹೇಳಿದ್ರೆ, ಪಂಚಾಯತಿಗೊಂದು ಒಳ್ಳೆ ಆಸ್ಪತ್ರೆ ಕಟ್ಸ್ರಿ. ಇವತ್ತು ಏನಾದ್ರೂ ನಮ್ಮ ಮನೆಯಾಗ ಮಗಳು ಅಥವಾ